ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಅನಧಿಕೃತ ಅಥವಾ ಯಾವುದೇ ಅರ್ಹತೆ ಇಲ್ಲದೆ ಯಾವುದೇ ಮಾನದಂಡಗಳಿಲ್ಲದೆ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಯಾರೆಲ್ಲ ಪಡೆದುಕೊಂಡಿದ್ದಾರಲ್ಲ ಅದರಲ್ಲೂ 8 ಲಕ್ಷ ಬಿಪಿಎಲ್ ಕಾರ್ಡ್ ಅನ್ನ ಪಡ್ಕೊಂಡಿರೋರು ಅನರ್ಹರು ಅಂತ ಹೇಳಲಾಗಿತ್ತು. ಈಗ ಅವರನ್ನ ಪಟ್ಟಿಯಿಂದ ಹೊರಗಡೆ ತೆಗಿಬೇಕು ಅಂತ ಹೇಳಿದ್ದಾರೆ ಅನ್ನುವಂತಹ ಚರ್ಚೆ ಒಂದ್ ಕಡೆ ಆದ್ರೆ, ಇದೀಗ ನಾವು ಅರ್ಹರಿದ್ರು ನಮ್ಮನ್ನ ಅನರ್ಹರ ಪಟ್ಟಿಗೆ ಸೇರಿಸಲಾಗಿದೆ, ನಮ್ಮನ್ನ ಬಿಪಿಎಲ್ ರೇಷನ್ ಕಾರ್ಡ್ ದಾರರಿಂದ ತೆಗೆದು ಹಾಕಲಾಗಿದೆ, ಏನ್ ಮಾಡೋದು ಅಂತ ಕೇಳ್ತಕ್ಕಂಥವರಿಗೆ ಸಚಿವ ಮುನಿಯಪ್ಪ ಇದೀಗ ಒಂದು ಸಂದೇಶವನ್ನ ರವಾನೆ ಮಾಡಿದ್ದು, ನೀವು ಈ ಒಂದು ಸಣ್ಣ ಕೆಲಸವನ್ನ ಮಾಡಿದ್ರೆ ನೀವು ಅರ್ಹರಾಗಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಬಿಪಿಎಲ್ ರೇಷನ್ ಕಾರ್ಡ್ ಮತ್ತೆ ಸಿಗುತ್ತೆ, ಮತ್ತೆ ದವಸ ಧಾನ್ಯಗಳನ್ನ ನೀವು ತೆಗೆದುಕೊಳ್ಬಹುದು. ಹಾಗಾದ್ರೆ ಏನ್ ಮಾಡೋದು ಹೇಳ್ತಾ ಹೋಗ್ತೀನಿ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಈಗಾಗಲೇ ರಾಜ್ಯಾದ್ಯಂತ 8 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡುದಾರರಿದ್ದಾರೆ ಅಂತ ಹೇಳಲಾಗ್ತಿದೆ. ಕೇಂದ್ರ ಸರ್ಕಾರದ ಒಂದಷ್ಟು ಗೈಡ್ಲೈನ್ಸ್ ಪ್ರಕಾರ ಇದೀಗ KH ಮುನಿಯಪ್ಪ ಅವರನ್ನು ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಿದ್ದು, ನೀವೇನಾದ್ರೂ ಅರ್ಹರಾಗಿದ್ದು ನಿಮ್ಮನ್ನ ಅನರ್ಹರ ಪಟ್ಟಿಗೆ ಸೇರಿಸಿ ಬಿಪಿಎಲ್ ಕಾರ್ಡ್ ಇಂದ ತೆಗೆದು ಹಾಕಲಾಗಿದೆ ಅಂತ ಹೇಳಿದ್ರೆ, ನೀವು ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಮತ್ತೆ ನಿಮ್ಮನ್ನ ಬಿಪಿಎಲ್ ರೇಷನ್ ಕಾರ್ಡ್ ಪಟ್ಟಿಗೆ ಸೇರಿಸಿಕೊಂಡು ನಿಮ್ಗೆ ಕೊಡಬೇಕಾದಂತಹ ದವಸ ಧಾನ್ಯಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೌದು, ಸಿಎಂ ಸಿದ್ದರಾಮಯ್ಯನವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅನರ್ಹರು ಯಾರಿದ್ದಾರಲ್ಲ ಅವರನ್ನ ಬಿಪಿಎಲ್ ಪಟ್ಟಿಯಿಂದ ತೆಗಿತೀವಿ ಅಂತ ಹೇಳಿದ್ರು. ಬಟ್ ಎಲ್ಲೂ ಕೂಡ ಕಾರ್ಡ್ ಅನ್ನ ರದ್ದತಿ ಮಾಡ್ತೀವಿ ಅಂತ ಹೇಳಿರ್ಲಿಲ್ಲ. ಹೀಗಾಗಿ ಯಾರು ಕೂಡ ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ ಕಾರ್ಡ್ ಏನಾದ್ರೂ ಬಿಪಿಎಲ್ ಗೆ ಅರ್ಹ ಇತ್ತು ಅಂತ ಹೇಳಿದ್ರೆ ಕಂಟಿನ್ಯೂ ಆಗುತ್ತೆ. ಖಂಡಿತವಾಗಿಯೂ ಅನರ್ಹ ಇತ್ತು ಅಂತ ಏನಾದ್ರೂ ಹೇಳಿದ್ರೆ ನಿಮ್ಮನ್ನ ಬಿಪಿಎಲ್ ಇಂದ APL ಗೆ ಕನ್ವರ್ಟ್ ಮಾಡ್ತಾರೆ ಹೊರತು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಒಂದು ರದ್ದತಿ ಮಾಡ್ತಾರೆ ಹೊರತು ಕಂಪ್ಲೀಟ್ ಆಗಿ ನಿಮ್ಮ ಕಾರ್ಡ್ ಅನ್ನ ಅವರು ರದ್ದು ಮಾಡೋದಿಲ್ಲ. ಬದಲಿಗೆ ಬಿಪಿಎಲ್ ಇಂದ APL ಗೆ ಕನ್ವರ್ಟ್ ಮಾಡ್ತಾರೆ. ಅಕಸ್ಮಾತ್ ನೀವು ಅರ್ಹರಿದ್ರಿ ಬಿಪಿಎಲ್ ಕಾರ್ಡ್ ಪಡ್ಕೊಳ್ಳಕ್ಕೆ ಆದ್ರೂ ಕೂಡ ನಮ್ಮನ್ನ ತೆಗೆದಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಸಂದರ್ಭದಲ್ಲಿ ನೀವು ಆನ್ಲೈನ್ ಮೂಲಕ ಹೋಗಿ ಮತ್ತೆ ಅರ್ಜಿಯನ್ನ ಸಲ್ಲಿಸಿದ್ರಿ, ಬೇಕಾದಂತಹ ದಾಖಲೆಗಳನ್ನ ಕರೆಕ್ಟ್ ಆಗಿ ಕೊಟ್ರಿ ಅಂತ ಹೇಳಿದ್ರೆ ನಿಮ್ಗೆ 24 ಗಂಟೆ ಒಳಗಡೆನೆ ನಿಮ್ಮ ಕಾರ್ಡ್ ಮತ್ತೆ ಆಕ್ಟಿವೇಟ್ ಆಗುತ್ತೆ. ನೀವು ಅಕ್ಕಿಯನ್ನ ಅಥವಾ ರೇಷನ್ ಅನ್ನ ಪಡೆದುಕೊಳ್ಬಹುದು. ಸೊ ನೀವು ಆನ್ಲೈನ್ ಅಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಹೀಗೆ ನಾವು ಅರ್ಹರಿದ್ವಿ ಆದ್ರೂ ಕೂಡ ನಮ್ಮನ್ನ ಬಿಪಿಎಲ್ ಕಾರ್ಡ್ ಇಂದ APL ಕಾರ್ಡ್ ಗೆ ಕನ್ವರ್ಟ್ ಮಾಡ್ಬಿಟ್ಟಿದ್ದಾರೆ. ಬಟ್ ಇದು ರಾಂಗ್ ಡಿಸಿಷನ್. ನಾವು ಕಡು ಬಡವರಿದ್ದೀವಿ ಅಂತ ಹೇಳ್ಬಿಟ್ಟು ಅಗತ್ಯವಾದಂತಹ ದಾಖಲೆಗಳನ್ನ ಕೊಟ್ರಿ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ನಿಮ್ದು ಕಾರ್ಡ್ ಏನೇ ರದ್ದಾಗಿದ್ರು ಅಥವಾ ಕನ್ವರ್ಟ್ ಆಗಿದ್ರು ಕೂಡ ಮತ್ತೆ ಬಿಪಿಎಲ್ ಕಾರ್ಡ್ ಗೆ ಬರುತ್ತೆ. ಸೊ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದ 24 ಗಂಟೆ ಒಳಗಡೆನೆ ಪರಿಷ್ಕೃತ ಆಗುತ್ತೆ. ಇದರ ಜೊತೆಗೆ ಕಡು ಬಡವರು ಯಾರಿದ್ದಾರಲ್ಲ ಅವ್ರಿಗೆ ಮಾತ್ರ ಈ ಒಂದು ಆಹಾರ ಧಾನ್ಯಗಳು ಸಿಗಬೇಕು, ಮತ್ತೆ ಸರ್ಕಾರದ ಒಂದಷ್ಟು ಯೋಜನೆಗಳ ಲಾಭಗಳು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಸಚಿವ KH ಮುನಿಯಪ್ಪ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದು, ಈಗ ಅನರ್ಹರು ಯಾರಿದ್ದಾರಲ್ಲ ಅವರನ್ನ ಪಟ್ಟಿಯಿಂದ ಹೊರಗಡೆ ಇಟ್ಟು ಅರ್ಹರಿರೋರಿಗೆ ಎಲ್ಲಾ ರೀತಿಯ ಯೋಜನೆಗಳ ಲಾಭಗಳು ಸಿಗಬೇಕು ಅನ್ನೋ ಡಿಸಿಷನ್ ಅನ್ನ ತೆಗೆದುಕೊಂಡಿರೋದ್ರಿಂದ ಈ ರೀತಿ ಅನರ್ಹ 8 ಲಕ್ಷ ರೇಷನ್ ಕಾರ್ಡುದಾರರು ಅಂದ್ರೆ ಬಿಪಿಎಲ್ ರೇಷನ್ ಕಾರ್ಡುದಾರರು ಯಾರಿದ್ದಾರಲ್ಲ ಅವರನ್ನ ಪರಿಷ್ಕೃತ ಮಾಡಿ APL ಗೆ ಕನ್ವರ್ಟ್ ಮಾಡ್ತಾರೆ ಹೊರತು ಯಾವುದೇ ಕಾರ್ಡ್ ಅನ್ನ ಕೂಡ ರದ್ದು ಮಾಡೋದಿಲ್ಲ. ಇದನ್ನ ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಕಾರ್ಡ್ಗಳು ರದ್ದು ಆಗೋದಿಲ್ಲ, ಬಟ್ ಕನ್ವರ್ಟ್ ಆಗುತ್ತೆ ಅಂದ್ರೆ ಪರಿಷ್ಕೃತ ಆಗುತ್ತೆ ಹೊರತು ರದ್ದು ಆಗೋದಿಲ್ಲ. ಅಕಸ್ಮಾತ್ ನೀವು ಅರ್ಹರಿದ್ದು ರದ್ದು ಆಗಿದೆ ಅಂತ ಹೇಳಿದ್ರೆ ಆಗ್ಲೇ ಹೇಳ್ದಾಗ ಹೋಗ್ಬಿಟ್ಟು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿದ್ರೆ 24 ಅವರ್ಸ್ ಒಳಗಡೆನೆ ನಿಮ್ಮ ಕಾರ್ಡ್ ಮತ್ತೆ ಚಾಲನೆಯನ್ನ ಪಡೆದುಕೊಳ್ಳುತ್ತೆ. ನಿಮ್ಗೆ ಸಿಗ್ಬೇಕಾದಂತಹ ರೇಷನ್ ಅನ್ನ ಕೊಡ್ತಾರೆ. ಸೊ ಅಕಸ್ಮಾತ್ ನೀವು ಅರ್ಹರಿದ್ದು ಅನರ್ಹರಾಗಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗಿ ಹೋಗ್ಬಿಟ್ಟು ಸೈಬರ್ ಅಲ್ಲಿ ನೀವು ಈ ಒಂದು ಕೆಲಸವನ್ನ ಮಾಡಿಸ್ಕೋಬಹುದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.